ನಾನು ಮದುವೆ ಆಗಲು ಬಯಸಿದ್ದೇನಣ್ಣ. ಈ ಸಂತೋಷದ ವಿಷಯವನ್ನು ಹೇಳಲಿಕ್ಕೆ ಇಷ್ಟೊಂದು ಏಕ ಸಂಕೋಚ. ನಮ್ಮ ರಾಜ್ಯ ಮನೆತನಕ್ಕೆ ಸರಿದೂಗುವ ಮನೆತನದಲ್ಲಿ ನಿನಗೊಪ್ಪಿಗೆಯಾದ ಕನ್ಯೆಯನ್ನು ತಂದು ಮದುವೆ ಮಾಡುವೆ, ಆಯ್ತೆ? ವಿಷಯ ಬೇರಿರುವುದಣ್ಣ. ಹಣದಿಂದೊಂದು ಕನ್ಯವನ್ನು ಆರಿಸದೆ ಒಂದು ಮದುವಿಂದ ಒಂದು ಹೊಲವನ್ನು ಆರಿಸಿದ್ದೇನೆ. ನಿನ್ನ ಮನವನ್ನ ಬಾರಿಸಿದ ಪುಷ್ಪ ಯಾವುದೆಂದು ನಾ ತಿಳಿಯಬಹುದೇ? ಅಣ್ಣ, ಕಮಲ. ಬಡವರೆಂಬ ಕೆಸರಿನಲ್ಲಿ ಹುಟ್ಟಿ ಬೆಳೆದರು ತನ್ನ ಸೌಂದರ್ಯದಿಂದ ಶ್ರೀಮಂತರ ಮನವನ್ನು ಅರಳಿಸುವ ಬಂದ ಕಮಲ ಅಣ್ಣ, ಕಮಲ. ಬ್ರಹ್ಮ ಸರಸ್ವತಿಯರಿಗೆ ವಾಸ ಮಾಡಲು ಅನುಮತಿ ನೀಡಿರುವ ಕಮಲ ಅಣ್ಣ. ನಿನ್ನ ಮಾತಿನ ಅರ್ಥ? ನನ್ನ ಬಾಲ್ಯ ಸ್ನೇಹಿತ ಚಂದ್ರಣ್ಣನ ತಂಗಿ ಕಮಲ, ನಿನ್ನ ಬಾಲ್ಯ ಸ್ನೇಹಿತ ರಘುವಿನ ತಂಗಿ ಕಮಲ. ಹೋ, ಒಟ್ಟಿನ ತುತ್ತಿಗಾಗಿ ಕತ್ತೆಯಂತ ದುಡಿಯುವ ಚಂದ್ರನ ತಂಗಿ ಕಮಲಿಗೆ ದುಡಿಯಲಾಗದೆ ನಾಯಿಯಂತೆ ನನ್ನಿಂದ ಇಡೀ ಅನ್ನಕ್ಕಾಗಿ ಆಶ್ರಯಿಸಿದ ರಘುವಿನ ಸೋದರಿ ಕಮಲಿಯೇ? ಹೌದಣ್ಣ. ಲಕ್ಷ್ಮಿ ವಂಚಿತರಾಗಿ ಬಡವರೆಂಬ ಕೆಸರಿನಲ್ಲಿ ಸಿಕ್ಕು ಹೊರಬರಲು ಒದ್ದಾಡುತ್ತಿರುವ ಚಿನ್ನದ ಕಮಲ. ಹೋ, ಜಾಣ ಬಡ ಹುಡುಗಿ, ಚಿನ್ನದ ಮೀನಿಗೆ ಮೋಹದ ಗಾಳಿ. ವಿಜಯ, ನಿನ್ನ ಮುದ್ದತಿಗೆಯನ್ನು ಕೆರಳಿಸಿ ತನ್ನ ಯೌವನವನ್ನು ಅರಳಿಸಿ ಈ ಮನೆಯ ಸಿರಿ ಮೋಹಿನಿ ಮೋಸದ ಪ್ರೇಮದ ಬಾಣಗಳನ್ನು ಬಿಟ್ಟಿದ್ದಾಳೆ ಆ ಕಪಟ ವೇಷದ ಕಮಲೆ. ಇಂಥ ಹುಚ್ಚು ವಿಚಾರಗಳಿಗೆ ಬೆಲೆ ಕೊಡುವುದನ್ನು ಬಿಟ್ಟು ನಿನಗೆ ಅನುರೂಪವಾದ ಕನ್ಯೆಯನ್ನು ತಂದು ಮದುವೆ ಮಾಡುವೆ, ಆಯ್ತೆ? ಇಲ್ಲಣ್ಣ. ಸರ್ವ ವಿವಾದಗಳು ಲಕ್ಕ ಸಾಲಿಗೆನಂತೆ ಪರೀಕ್ಷೆ ಎಂಬ ಪುಟಕ್ಕಿಟ್ಟರೂ ಕಲ್ಮಸವಿಲ್ಲದೆ ಹೊರಬರಲು ಒದ್ದಾಡುತ್ತಿರುವ ಚಿನ್ನದ ಕಮಲ. ಚಿನ್ನ ಕಬ್ಬಿಣ ಚಿನ್ನವಂತೆ ಗಟ್ಟಿ ವಜ್ರವನ್ನು ಕೊಳ್ಳುವ ಶಕ್ತಿ ಉಳ್ಳ ನಮಗೆ ಯಾಕೆ ಆ ತುಕ್ಕು ಹಿಡಿದಿರುವ ಕಬ್ಬಿಣದ ಸಮಾಸ? ನಾನು ಅವಳನ್ನು ಮನಸಾರೆ ಮೆಚ್ಚಿ ಎನ್ನ ಮನದಾಗರದಲ್ಲಿ ಅಡಿಯಿಡಲು ಮಾತು ಕಟ್ಟಿರುವೆನಣ್ಣ. ಈ ಕುಬೇರನ ಆಗರದಲ್ಲಿ ಅಡಿಯುವ ಯೋಗತೆ ಆ ಬಡ ವಿಕಾರಿಗಳಿಗೆ ಒಂದಂಗುಂಟ ಕಾಲರಿದೆಯೇ? ಇರದಿರಬಹುದು, ಆದರೆ ಮಾತು ಕೊಟ್ಟಾಗಿದೆ, ತೆಪ್ಪುವ ನಿಷ್ಠವಿಲ್ಲ. ಕೊಟ್ಟ ಮಾತನ್ನು ನಡೆಸಿಕೊಡಲು ನೀನೇನು ರಾಜ್ಯ ಬಿಟ್ಟ ಸತ್ತ ಹರಿಚಂದ್ರನಲ್ಲ ಅಲ್ಲ, ಬುದ್ಧಿ ಮಂದಲಾಗಿ ಮಾತು ಕೊಟ್ಟಿರಬಹುದು. ಅಂದ ಮಾತ್ರಕ್ಕೆ ಅವಳನ್ನೇ ಮದುವೆ ಆಗಬೇಕೆಂಬ ಕಾನೂನು ಏನಾದರೂ ಇದೆ? ವಿಜಯ್, ನಿಜವಾಗಿ ನೀನೇ ಯೋಚಿಸುವಳು. ನಮ್ಮ ರಾಜ ಅಂತಸ್ತಿಗೆ ತಕ್ಕಂತೆ ನಡೆದುಕೊಳ್ಳುವ ನೈಪುಣ್ಯತೆ ಆ ದತ್ತ ಕನ್ನೆಗೆ ಬಂದಿದೆ. ಅಂತಸ್ತು ಅಂತಸ್ತು ಎಂದು ಅಂತಸ್ತಿನ ಶಿಖರವನ್ನು ಏಕೆ ಕುಳಿತುಕೊಂಡಿರುವೆಲ್ಲ? ಮನುಷ್ಯರೊಂದಿಗೆ ಯಾವ ಅಂತಸ್ತನ್ನ? ನೀತಿ ನಡವಳಿಕೆ ಸರಿಯಾಗಿ ಇದ್ದರೆ ಇನ್ನು ಒಮ್ಮೆ ಅಲ್ಲಿ ಒಮ್ಮೆ ಇಲ್ಲಿ ಅರಿವ ತರದ ಹಣದ ಅಂತಸ್ತನ್ನು ಏಕೆ ನೋಡುತ್ತಿರುವಿ? ಗುಣ ನೋಡಣ್ಣ, ಗುಣ. ಗುಣ ಶಂಕರಾಗಿ ಆ ಶಂಕವನ್ನು ಒಯ್ದು ಬೆಂಕಿ ಒಳಗಾಗಿ ಅದೆಷ್ಟೇ ಕಾಸಿದರು ಅದರ ಬೆಳಕು ಬದಲಾಗುವುದು. ಆದರೆ ನಿನ್ನ ಹಣದ ಕಟ್ಟನ್ನು ಹಾಕಿ ನೋಡು, ನಿನ್ನ ಕೈಗೆ ಸಿಗುವುದು ಬರೇ ಬೂದಿ ಮಾತ್ರ. ವಿಜಯ್, ವೇದಾಂತವನ್ನು ಸಾಕು ಮಾಡು. ಯಾವದನ್ನ ವೇದಾಂತ? ಹೊರಗಿನೊಡನೆ ವಸಿವನ ಕೂಡ ಹಣದ ಕಟ್ಟನ್ನು ಸುಟ್ಟು ಅದರ ಬೂದಿಯನ್ನು ಮೈಗೆ ಬಡಿದುಕೊಂಡಾಗ ಗುಣದ ಶಂಕವನ್ನು ಊದಲತ್ತಿದಾಗ ಅವನು ಸೃಷ್ಟಿಸಿದ ಈ ಹುಲ್ಲು ಜೀವಕ್ಕೆ ಕಣ್ಣ ಹಣದ ಆಸೆ. ಬಾಣ ಬಾ, ಹಣದ ಬಿರುಗಾಳಿಯಲ್ಲಿ ದೂರಿ ಹೋಗದೆ ಗುಣದ ತಂಗಾಳಿಯಲ್ಲಿ ತೇಲಾಡು ಬಾ. ವಿಜಯ, ಸಿಟ್ಟು ಕೆಟ್ಟದಾಗಿ ಬೆಟ್ಟದ ಬೆಳೆದರು ಅಮ್ಮನೆಂಬ ಮಮತೆಯಿಂದ ತಡೆ ಹಿಡಿದೆ. ಕೊನೆಯದಾಗಿ ಹೇಳುವೆ, ಕೇಳು. ನನಗೆ ಈ ಸಂಬಂಧത്തിൽ ಮಾತ್ರ ಇಷ್ಟವಿಲ್ಲ. ಒಂದು ಕಾಲಕ್ಕೆ ಈ ನಾಡನ್ನಾಳಿದ ನಾವು ಯಕೋಚಿತ ಒಬ್ಬ ಬಡ ವಿಕಾರಿಯೊಂದಿಗೆ ಬೀಗುಸ್ಥಾನ ಮಾಡಿ ಈ ಸಮಾಜದ ನಗೆ ಪಾಟಲಿಗೆ ಈಡುಗಚ್ಚಿಸಲಾಗುವುದಿಲ್ಲ. ನಿನ್ನ ಹಠವನ್ನು ಬಿಟ್ಟು ಹೂ ಅನ್ನುವುದಾದರೆ ಕಮಲೆಯ ಸೌಂದರ್ಯದ 1000 ಪಟ್ಟು ಹೆಚ್ಚಿನ ಸುಂದರ ಸುಕುಮಾರಿಯರನ್ನು ತಂದು ಮದುವೆ ಮಾಡುವೆ, ವಿಚಾರಿಸು. ನಮ್ಮ ಅಣ್ಣನಿಗೆ ಅಂತಸ್ತಿನ ಹುಚ್ಚು ಅತಿ ಹೆಚ್ಚಾಗಿದೆ. ಇರಲಿ, ಈ ವೇಳೆಯಲ್ಲಿ ಹೆಚ್ಚಿಗೆ ವಿಚಾರಣೆ ಮಾಡಿ ಗರ್ಜಿಸುವುದು ಸರಿಯಲ್ಲ. ಇನ್ನೊಮ್ಮೆ ಅವಕಾಶ ನೋಡಿ ವಿಚಾರಣೆ ಮಾಡಿದರಾಯಿತು. ಆಗಲಿ ಅಣ್ಣ, ನಾನು ಹೇಳಿದ್ದನ್ನು ನೀನು ವಿಚಾರ ಮಾಡು, ನೀನು ಹೇಳಿದ್ದನ್ನು ನಾನು ವಿಚಾರ ಮಾಡುತ್ತೇನೆ. ನಾನಿನ್ನು ಬರಲೇ?
ಬಡ ಭಿಕಾರಿಗಳು ದುಡಿಯದೆ ಪ್ರೇಮದ ನಾಟಕವನ್ನು ಆಡಿ ಹಣ ಗಳಿಸುವ ಮಾರ್ಗ ನೋಡುತ್ತಿದ್ದಾರೆ. ಬಾಲಕನ ಕೈಯಲ್ಲಿ ರಟ್ಟಿಗೆ ಕಾಗಿ ರಪ್ಪನೆ ಆರಿಸುವ ಮೊದಲು ನಾನು ವಿಜಯನಂತೆ ಬಾಲಕನಲ್ಲ, ರಟ್ಟಿಗಾಗಿ ಕಾಗಿ ಸಪ್ಪನೆ ಆಡುವ ಮೊದಲು ರಟ್ಟಿಯ ತುಳುಕಂದು ಎಸೆಯುವ ರಾಜದ ಭಕ್ತವರಸ ನಾನು. ಬಾಸ್ ಹಿಂಗೇಕೆ ಅತಿ ಸಂತೋಷವಿದ್ದಂತೆ ಐತೆ. ವಿಘ್ನಗಳು ಎದುರಾಗದಂತೆ ಪರಿಹಾರಗಳು ಸುಲಭವಾಗಿ ಸಿಗುತ್ತಿರುವಾಗ ಸಂತೋಷವಾಗುವುದು ಸ್ವಾಭಾವಿಕವಲ್ಲವೇ? ರಘು ಇರಲಿ, ಈ ಹೊಸ ಅತಿಥಿಗಳಿಗೆ ನಮ್ಮ ಮಂದಿರವನ್ನು ತೋರಿಸಿದೆಯಾ? ನೋಡಿದೆ ನಾಗರಾಜ್. ಅರಮನೆ ಹಳೆಯದಾದರೇನು ಮೈಸೂರಿನ ಅರಮನೆಯನ್ನೇ ಮೀರಿಸುವಂತಿದೆ. ನಾಗರಾಜ್, ಇವಳು ಲಾವಣ್ಯ ನನ್ನ ಗೆಳತಿಯೋ ಸೋದರಿಯೋ ಅದನ್ನು ನಾನು ಅರಿಯಲು ಇಚ್ಛಿಸುವುದಿಲ್ಲ. ನನ್ನಲ್ಲಿ ನಂಬಿಕೆಯಿಂದಿದ್ದರೆ ನಿಮ್ಮನ್ನು ಸಾಯುವವರೆಗೆ ಸಾಕುವಣೆ ನನ್ನದು. ಸ್ನೇಹಕ್ಕಾಗಿ ತ್ಯಾಗಕ್ಕೂ ಸಿದ್ಧ. ನಿಮ್ಮೊಂದಿಗಿನ ಸ್ನೇಹ ಬಂಧನ ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಈ ವಜ್ರವನ್ನು ತೆಗೆದುಕೊಂಡು ಮಾರಿ ಬಂದ ಹಣವನ್ನು ಎಚ್ಚರಿಕೆಯಿಂದ ತೆಗೆದುಕೊಂಡ ಸಿಗಲೇ ಬರಡುವೆ. ಭದ್ರ ಕರೆದ್ರೆ ನಮ್ಮ ರಘುವಿನ ತಮ್ಮ ಚಂದ್ರನಿಗೆ ಅವನ ಅಣ್ಣನ ಹೆಸರು ಹೇಳಿ ಇಲ್ಲಿಗೆ ಕರೆತ. ಅಪ್ಪನೇ ತಡೆ ಚಾಣಕ್ಯ, ನನಗೆ ನಿಮ್ಮ ಲಾವಣ್ಯರ ಕಲೆಗಳ ಪರಿಚಯ ಮಾಡಿಕೊಡುವಿರಾ? ನಾಗರಾಜ್, ನಮ್ಮ ಲಾವಣ್ಯ ಅದ್ಭುತವಾದ ನೃತ್ಯಗಾರ್ತಿ. ಇವಳ ನೃತ್ಯವನ್ನು ನೋಡುವುದೆಂದರೆ ಮರಳುಗಾಡಿನಲ್ಲಿ ಅಮೃತ ಅಮೃತ ಅಮೃತವನ್ನೇ ಕುಡಿದಂತೆ. ನಾಗರಾಜ್, ಅಮೃತವನ್ನೇ ಕುಡಿದಂತೆ. ವೆರಿ ಗುಡ್. ಇಂಥ ನೃತ್ಯಗಾರ್ತಿಯೊಬ್ಬರ ಅವಶ್ಯಕತೆ ನನಗೆ ಮೊದಲಿನಿಂದಲೇ ಇತ್ತು. ಇಂದು ಲಾವಣ್ಯರ ನೃತ್ಯ ವೀಕ್ಷಿಸುವ ಪ್ರಸಂಗವೊಂದಕ್ಕಿದೆ. ನಮ್ಮ ಇಂಗಿತದಂತೆ ಘಟನೆ ಮಾಡುತ್ತಾ ನೃತ್ಯಿಸಬಲ್ಲೇ? ಪ್ರಸಂಗ ಬಂದರೆ ತಪ್ಪು ಒಪ್ಪುಗಳನ್ನು ಲೆಕ್ಕಿಸದೆ ನಮ್ಮ ಲಾವಣ್ಯ ನೃತ್ಯಿಸಬಲ್ಲಳು. ನಾಗರಾಜ್, ನೃತ್ಯಿಸಬಲ್ಲಳು. ಗುಡ್. ಇಂದಿನಿಂದ ಇವಳ ನೋಡಿ ನಮಗೆ ಸಂತೋಷವಾಯಿತು. ಒಳಗೆ ಬನ್ನಿ, ಎಲ್ಲ ವಿಷಯ ತಿಳಿಸುವಳೆ. ನಡೆಯಿರಿ, ನಿಮಗೋಸ್ಕರ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೇನೆ. ಆ ಪಾರ್ಟಿಯ ಸವಿಯಿರುವಂತೆ ನಡೆಯಿರಿ. Shake it, push
ಮತ್ತೇನಿ ಪಾರ್ಟಿ ಜೋರಾಯ್ತಲ್ಲ ರಾಘಣ್ಣ, ಏ ರಾಘಣ್ಣ, ಓಹೋ ಚಂದ್ರು, ದೀನಾ, ನಿಮ್ಮಣ್ಣ ಇನ್ನೂ ಮನೆಗೆ ಬಂದಿಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಕಾಣುತ್ತೆ. ಬನ್ನಿ ಕೂತ್ಕೊಳ್ಳಿ. ನಿಮಗೇನು ತಿನ್ನಲು ಹಣ್ಣು ತಂದು ಕೊಡ್ಲೋ ಅಥವಾ ತಂಪಾದ ಪಾನೀಯ ತಂದು ಕೊಡ್ಲೋ? ಧನ್ಯವಾದಗಳು, ಏನು ಬೇಡಮ್ಮ. ಹಾಗಂದ್ರೆ ಹೇಗೆ? ಬಿಸಿಲಿನ ತಾಪದಿಂದ ದಣಿದು ಬಂದಿದ್ದೀರಾ. ಕೂತ್ಕೊಳ್ಳಿ, ಸ್ವಲ್ಪ ನೀರು ತಂದು ಕೊಡ್ತೀನಿ, ನಿಮ್ಮ ಆಯಾಸವನ್ನ ಪರಿಹರಿಸಿಕೊಳ್ಳಿ. ನನಗೇಕೋ ತಲೆ ತಿರುಗುತ್ತಾ ಇದೆಯಲ್ಲ. ಇಲ್ಲ, ಜಗತ್ತೇ ತಿರುಗುತ್ತಾ ಇದೆಯಲ್ಲ. ಆಹಾ, ಜಗತ್ತು ತಿರುಗುತ್ತಾ ಇಲ್ಲ, ನೀವು ತಿರುಗ್ತಾ ಇದ್ದೀರಾ ಅಷ್ಟೇ. ಅಯ್ಯೋ ಅಯ್ಯೋ, ಕಣ್ಣುಗಳು ಭಾರವಾಗಿ ನಿಲ್ಲಲಾಗುತ್ತಿಲ್ಲವಲ್ಲ. ಕ್ಷಮಿಸಿ. ಕ್ಷಮಿಸಬೇಕಾದದ್ದು ನೀವಲ್ಲ ಚಂದ್ರು, ಯಾಕೆಂದ್ರೆ ಈ ಇಹಲೋಕವನ್ನ ಮರೆತಿರುವ ನಿಮಗೆ ಈ ಲಾವಣ್ಯದ ದೇಹದ ರಸತೌತಣಕ್ಕೆ ಸ್ವಾಗತ, ಸುಸ್ವಾಗತ. ಭದ್ರಾ, ಏ ಭದ್ರಾ, ಎಲ್ಲಿ ಹಾಳಾಗಿ ಹೋದ್ನೋ ಏನೋ. ಭದ್ರ ಅಲ್ಲದ ವೀರ ಭದ್ರ.
ಹೌದು ಭದ್ರ, ವೀರಭದ್ರನಾಗ್ಬೇಕಾದ್ರೆ ಏನು ಶೌರ್ಯತನ ಬೇಕು? ಭದ್ರ ಅಂದ್ರೆ ಮೂರನೇ ಕಣ್ಣ ತೆಗೆದರೆ ಎಲ್ಲ ಭಸ್ಮ ಮಾಡುವ ನಾನು. ನೀನು ಭಸ್ಮ ಮೊದಲು ನಿನ್ನ ಹಲ್ಲು ಭಸ್ಮ ಮಾಡ್ಕೊ. ಅಲ್ಲ ಬೇಡ. ನಾಳೆ ನನ್ನ ಮಗನೇ ಹೋಗು, ಅವ್ರಣ್ಣ ಮನೆಗ್ ಬಂದಿಲ್ಲ, ಹೋಗ ಅವನ ಮನೇಲಿ ಬಿಟ್ಟು ಬಾ. ಆಯ್ತು ಬಿಡ್ತೀನಿ ಬಿಡು. ಹಲೋ ಮಂಜುಳಾ, ಇದೇನಿದು ಭೇಟಿ ನೋಡೋದಕ್ಕೆ ಕೋವಿಯನ್ನ ಮರೆತು ಬಂದ ಕಾಣ್ತಾ ಇದೆಯಲ್ಲ? ಕೆಲವೊಂದು ಪ್ರಾಣಿಗಳನ್ನು ಭೇಟಿ ಆಡಲು ಕೋವಿಯ ಅವಶ್ಯಕತೆ ಇಲ್ಲ ಮಂಜುಳಾ. ಅದೇನೇ ಇರಲಿ, ಮೊನ್ನೆ ನಮ್ಮ ಗ್ರಾಮಕ್ಕೊಂದು ವ್ಯಾಘ್ರ ಬಂದಿತ್ತಂತೆ, ಅದಕ್ಕೆ ಸಾಕಷ್ಟು ಹಸುಗಳು ಬಲಿಯಾಗಿವಂತೆ. ನಾನು ಈ ವಿಷಯವನ್ನು ನಿಮಗೆ ಕೇಳೇ ಇಲ್ವಲ್ಲ? ಕೇಳುತ್ತಾ ಹೋಗಿ, ವಿಷಯವನ್ನು ಭಯಂಕರವಾಗಿದೆ. ಅಂದ್ರೆ ಅಷ್ಟೊಂದು ಭೀಕರವಾದ ವಿಷಯವೇ? ಮೊನ್ನೆ ನಾನು ಆ ವ್ಯಾಘ್ರದ ತಾಂಡದಲ್ಲಿ ಮುದ್ದಾದ ಹಸುವೊಂದು ಕಂಡೆ. ಇಂದು ಹಸುವಿನ ದೈವವಶ ಆ ಹಸುವಿನ ಬಳಿ ವ್ಯಾಘ್ರ ಇಲ್ಲದನ್ನು ಕಂಡು ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು. ಅಂದ್ರೆ ಅಷ್ಟೊಂದು ಭಯಂಕರ ವ್ಯಾಘ್ರವೇ ನಾಗರಾಜ್? ವ್ಯಾಘ್ರದ ಕೃತ್ಯ ಭಯಂಕರವಾಗಿದೆ, ಆದರೆ ಅದರ ಮುಖ ಮಾತ್ರ ಗೋಮುಖ. ಗೋಮುಖ ವ್ಯಾಘ್ರ ಅಂತ ನೀವೇನಾದ್ರೂ ಹಾಸ್ಯ ಮಾಡ್ತಾ ಇದ್ದೀರಾ? ಹಾಸ್ಯವಲ್ಲ ಮಂಜುಳಾ, ನಿಜ ಜೀವನದ ಸ್ವಾರಸ್ಯವಿದು. ನೀವೇನ್ ಹೇಳ್ತಾ ಇದ್ದೀರೋ ಇದೆ, ನೀವಾಡೋ ಮಾತು ನನಗೊಂದು ಅರ್ಥವಾಗ್ತಾ ಇಲ್ಲ. ನಗುತ್ತಾ ನಡೆಯುವರೆಲ್ಲ ನೀತಿವಂತರೆಂದು ತಿಳಿಯುವ ನಿಮಗೆ ಈ ಸಮಾಜದ ಎರಡನೇ ಮುಖ ಅದು ಎಂತೂ ಅರ್ಥವಾದಿತು. ಗೋಮುಖ ಹೊಂದಿರುವ ಚಂದ್ರುವಿನ ವ್ಯಾಘ್ರ ಕೃತ್ಯಗಳಿಗೆ ಸಾಕ್ಷಿಯಾಗಿವೆ ಈ ಫೋಟೋಗಳು. ಚಿತ್ರ ಇಲ್ಲ, ಇದೆಲ್ಲ ನಿಜವೇ? ನೋಡಿದೀಯಾ ನಿನ್ನ ಚಂದ್ರುವಿನ ಚಂಚಲತೆಯನ್ನು? ಅವನು ನಿನ್ನನ್ನು ಪ್ರೀತಿಸಿದಂತೆ ನಾಟಕವಾಡಿದ್ದು ಪ್ರೇಮಕ್ಕಾಗಿ ಅಲ್ಲ, ಮದುವೆಗಾಗಿ ಅಲ್ಲ, ಕಾಮಕ್ಕಾಗಿ, ಇಲ್ಲಲ್ಲಿರುವ ಹಣಕ್ಕಾಗಿ. ಸೋಮಾರಿ ಬಿಕಾರಿಗಳು ದಿಢೀರನೆ ಶ್ರೀಮಂತರಾಗಲು ಯೋಚಿಸುವ ಯೋಜನೆ ಇದು. ಇಲ್ಲ, ನನ್ನ ಚಿತ್ರ ಸಾಧ್ಯವೇ ಇಲ್ಲ. ಇದನ್ನ ನಾನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಪ್ರತ್ಯಕ್ಷ ಸಾಕ್ಷಿಗೆ ಪ್ರಮಾಣ ಬೇರೆ ಬೇಕೇ? ಹಾವಿನ ಹೊರಸಂದಿರ್ತೇನೆ ನೋಡಿ, ನಾನು ಮಾರು ಹೋಗಿದ್ದೆ. ಆದ್ರೆ ಅದ್ರ ಹಲ್ಲಿನಲ್ಲಿ ವಿಷ ಇದೆ ಅಂತ ನಾನು ಮರ್ತೇ ಬಿಟ್ಟಿದ್ದೆ. ಸಕಾಲಕ್ಕೆ ಬಂದು ಸ್ವಲ್ಪದ ಸ್ನೇಹದಿಂದ ನನ್ನನ್ನು ದೂರ ಮಾಡಿದ್ರೆ ನಿಮಗೆ ನನ್ನ ಅನಂತ ಧನ್ಯವಾದಗಳು. ಇದರಲ್ಲಿ ಧನ್ಯವಾದ ಪ್ರಶ್ನೆ ಏನು ಬಂತು ಮಂಜುಳಾ? ಹುಳ ಬಿದ್ದ ಹಣ್ಣಿಗೆ ತೋಳ ತಪ್ಪಿಸಲಾರದು. ನಿಮ್ಮ ಮಾತು 100ಕ್ಕೆ 100ರಷ್ಟು ಸತ್ಯ. ಹೆಣ್ಣಿಗೆ ಮಾನ ಎನ್ನುವುದು ಕಣ್ಣನ್ನೇ ಕಳೆದುಕೊಂಡು ಬಾಳುವ ಹೆಣ್ಣನ್ನ ಯಾರು ಧರಿಸೋದಕ್ಕೆ ಮುಂದೆ ಬರುತ್ತಿಲ್ಲ. ಯಾಕಂದ್ರೆ ಆ ಹೆಣ್ಣಿನ ಜೀವನವನ್ನೇ ಅಧೋಗತಿಗೆ ತಳ್ಳುವಂತ ಕಾಮಂದಿರು ತುಂಬಿದ್ದಾರೆ ಈ ಸಮಾಜದಲ್ಲಿ. ನೋಡಿದ್ಯಾ ಮಂಜುಳಾ ನಿನ್ನ ಚಂದ್ರುವಿನ ಚಂಚಲತೆಯನ್ನು? ನೋಡಿ, ನಿಮಗೆ ಇನ್ನೊಂದು ಎಚ್ಚರಿಕೆ ಕೂಡ ಕೊಡುತ್ತಿರುವೆ, ಗಮನವಿಟ್ಟು ಕೇಳಿ. ಆ ಚಂದ್ರನಿಗೆ ಈ ಛಾಯಾಚಿತ್ರಗಳನ್ನು ತೋರಿಸಿದೊಡನೆ ಇದು ಮೋಸ, ಇದರಲ್ಲಿರುವವನು ನಾನಲ್ಲ ಎನ್ನುತ್ತಾನೆ. ಅವನ ಹೇಳಿಕೆಯನ್ನು ನಂಬದಿರಿ. ನನಗಾಗದವರು ಯಾರೋ ಮಾಡಿರುವ ಅನ್ಯಾಯವಿದೆ ಎನ್ನುತ್ತಾನೆ. ನಂಬಬೇಡಿ. ಅವನೇನೇ ಮಾಡಿದ್ರು ಕೂಡ ಅವನ ನಾಟಕಕ್ಕೆ ನಾನು ಸೋಲೋದಿಲ್ಲ ಬಿಡಿ.
ನೀನು ಸೋಲದಿದ್ದರೂ ಅವನು ತನ್ನ ಪ್ರೇಮ ರಾಗವನ್ನು ಆಡಲು ಪ್ರಾರಂಭಿಸುತ್ತಾನೆ. ಏನಿದ್ದು? ನನ್ನ ದೇಹದಲ್ಲಿ ರಕ್ತದ ಕಣಕಣವು ಮಂಜುಳೆ ಎಂದು ದಿವ್ಯ ಪ್ರೇಮದ ರಾಗವನ್ನು ಆಡುತ್ತಾ ಹರಿಯುತ್ತಿದೆ. ನನ್ನನ್ನು ನೆಂಬು ಮಂಜುಳ, ನಾನು ದ್ರೋಹಿ ಅಲ್ಲ, ವಂಚಕನಲ್ಲ. ನಿನ್ನ ಪ್ರೇಮದ ಆರಾಧಕನೆಂದು ನಟಿಸಿ ನಿನ್ನನ್ನು ನಂಬಿಸಲು ಪ್ರಯತ್ನಿಸುತ್ತಾನೆ. ನಂಬಬೇಡಿ. ಸರಿ ನಾಗರಾಜ್, ನೀವು ನನ್ನ ಹಿತಚಿಂತಕರಾಗಿ ನನ್ನ ಬಾಳದೋಡಿ ಮುಳುಗಿ ಹೋಗ್ತಾ ಇದ್ದು ಸಕಾಲಕ್ಕೆ ಬಂದು ಎಂಥ ವಿಪತ್ತಿನಿಂದ ನನ್ನನ್ನು ಪಾರ ಮಾಡಿದ್ರೆ ನಿಮಗೆ ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ನನಗೊಂದು ಅರ್ಥವಾಗ್ತಾ ಇಲ್ಲ. ಅದೇನೇ ಇರಲಿ, ಹುಲಿಯ ಬಾಯಿಯಿಂದ ತಪ್ಪಿಸಿಕೊಂಡು ಬದುಕಿದ್ದಕ್ಕಾಗಿ ಶ್ರೀ ಗುರು ಕಟ್ಟಲಿಂಗೇಶ್ವರ ಹಾಗೂ ಬಾವಿ ಮಾರುತೇಶ್ವರ ದೇವರಿಗೆ ಧನ್ಯವಾದಗಳನ್ನು ಹೇಳಿ ಮನೆಗೋಗಿ ಆಯಾಗಿ ಮೇಲೆ ನಿತ್ಯ ಮಾಡಿ. ನನಗೆ ಸ್ವಲ್ಪ ಕೆಲಸವಿದೆ, ಆಪತ್ತೊದಗಿದಾಗ ಸ್ಮರಿಸಿ ರಕ್ಷಣೆಗಾಗಿ ತಕ್ಷಣ ಬರಲೇ. ಬಾಯ್ ಬಾಯ್. ನಾಗರಾಜ್ ಅವರು ಎಷ್ಟೊಂದು ಒಳ್ಳೆಯವರು, ಎಂಥ ವಿಪತ್ತಿನಿಂದ ನನ್ನನ್ನು ಪಾರು ಮಾಡಿದ್ರು. ಚಂದ್ರ, ನೀನ್ ನನಗೆ ಎಂಥ ಮೋಸವನ್ನು ಮಾಡಿಬಿಟ್ಟೆ. ನೀನು ನನ್ನ ಪಾಲ ದೇವರು ಅಂತ ನಿನ್ನ ನನ್ನ ಹೃದಯದಲ್ಲಿಟ್ಟು ಪ್ರತಿನಿತ್ಯ ಪ್ರೀತಿಯ ಪೂಜೆ ಮಾಡ್ತಾ ಇದ್ದೆ. ನೀನು ಎಂಥ ಅನ್ಯಾಯವನ್ನು ಮಾಡ್ತೀಯ ಅಂತ ನಾನು ಕನಸಲ್ಲೇ ಕೂಡ ನೆನೆಸಿರ್ಲಿಲ್ಲ ಚಂದ್ರ, ಕನಸಲ್ಲೇ ಕೂಡ ನೆನೆಸಿರ್ಲಿಲ್ಲ. ನನ್ನ ಹೃದಯದ ರಾಣಿ ಇಲ್ಲೇ ನಿಂತಿರುವಳಲ್ಲ. ನನ್ನಿ ನಲ್ಲೆಯ ಹೃದಯ ಕೋಮಲ. ನಾನಿವಳನ್ನು ಬಿಟ್ಟು ಒಂದರ ಕ್ಷಣವು, ಇವಳ ಮನಸ್ಸನ್ನು ಬಿಟ್ಟು ಒಂದು ನಿಮಿಷವು, ಇವಳ ಹೃದಯವನ್ನು ಬಿಟ್ಟು ಸೆಕೆಂಡುಗಳು ಕೂಡ ನಾನು ಬಿಟ್ಟಿರಲಾರೆ. ಅದಷ್ಟು ಹೊತ್ತು ನಿಂತರೂ ನೋಡದೆ ನಿಂತಿರುವಳಲ್ಲ. ಮುನಿಸು ತುಂಬಿರಬಹುದೇ, ಎತ್ತರೂ ಇರಬಹುದು. ಅಪ್ಪ, ಈ ಹೆಣ್ಣಿಗೆ ಮುನಿಸು ಬಂದಾಗ ಸಮಾಧಾನದಲ್ಲೂ ಆ ಬ್ರಹ್ಮನಿಂದಲೂ ಆಗದು ನೋಡು. ಏ ಮಂಜಿ, ನೋಡಿಲ್ಲಿ ನಿನ್ನ ಪ್ರೇಮದ ದಾಸ ನಿನಗಾಗಿ ಕಾದಿದ್ದಾನೆ. ಚಂದ್ರು, ದಾರಿಯಲ್ಲಿ ಒಂದು ಒಂಟೆ ಹಿಡಿದು ನಿಂತಾಗ ಪ್ರೇಯಸಿಗೆ ಕರೆದು ಹಾಕಿ ಕರೀತಾ ಇದ್ದೀರಿಲ್ಲ, ಏನು ವಿಷಯ? ಹೇಗೆ ಮಂಜುಳಾ, ನಿನ್ನನ್ನು ನಾನು ಏಕವಚನದಲ್ಲಿ ಸಲುಗೆಯಿಂದ ಕರೆದದ್ದು ತಪ್ಪೆ? ಮೇಲಾಗಿ ನೀನು ನನ್ನ ಸೋದರ ಸುಶೀಲ, ಪ್ರೀತಿಯ ಪ್ರಿಯತಮಿಯಲ್ಲ, ಜೀವನದ ಜೊತೆಗಾರ್ತಿ ಎಂದು ಮೊದಲೇ ಅಲ್ಲವಲ್ಲ. ಇಂದೇಕೋ ನಿನ್ನ ನಡೆ ನುಡಿಗಳೇ ವಿಚಿತ್ರವಾಗಿದೆಯಲ್ಲ. ನನ್ನಲ್ಲಿ ಅದಾವ ದೋಷವನ್ನು ಕಂಡು ನೀನು ಈ ರೀತಿ ಮಾತನಾಡುತ್ತಿರುವೆ. ಆ ಚಂದ್ರನ ಹೊರಸುದ್ದಿರ್ತೀನಿ ನೋಡಿ, ನಾನು ಮಾರಿ ಹೋಗಿಬಿಟ್ಟಿದ್ದೆ. ಆ ಚಂದ್ರನೆಲ್ಲ ಕೂಡ ಕಪ್ಪು ಕಲಿ ಇದೆ ಅಂತ ನಾನು ಮರೆತೇ ಬಿಟ್ಟಿದ್ದೆ.
ನನ್ನಲ್ಲಿ ತಪ್ಪು ಕಲೆ ಇದೆಯೇ? ಈ ಚಂದ್ರುವಿಗೆ ಬಡತನವೆಂಬ ಕಲೆ ಇದೆಯೇ ಹೊರತು ನಡತೆ ಹೀನನೆಂಬ ಕಲೆ ಇಲ್ಲ ಮಂಜುಳಾ. ಇಂದೇಕೋ ನನ್ನ ಬಾಳ ದೀಪಕ್ಕೆ ನನ್ನ ಮೇಲೆ ಕೋಪ. ಬಾಳ ಬೆಳಗುವ ದೀಪ ಯಾರೇ ಯಾರೇ? ಬಾಳ ಬೆಳಗುವ ದೀಪ ಹಾಗೆ ಹೀಗೆ ಅಂತ ನಟನೆ ಮಾಡ್ತಾ ಇಳಿಯ ಚೂಡಿ ಬೆಕ್ಕು ಚುಳ್ಳ ನನ್ನ ಜೀವನದಲ್ಲಿ ಇಂಥ ಆಟವನ್ನು ಆಡಿದ್ರಲ್ಲ. ಮಂಜುಳಾ ಮಂಜುಳಾ, ಇಂದು ಏಕೆ ಈ ವಿರಸ? ಕೆಟ್ಟ ಕಾಮದ ಬಲವನ್ನಿಟ್ಟುಕೊಂಡು ಸಿಕ್ಕ ಸಿಕ್ಕ ಹುಡುಗಿಯರ ಜೋಡಿ ಚೆಲ್ಲಾಟವಾಡ್ತಾ ನನ್ನ ಜೀವನದಲ್ಲಿ ಇಂಥ ಆಟವನ್ನು ಆಡ್ತಾ ಇದ್ದೀರಲ್ಲ. ನಿನ್ನ ಥಾನ ಮೇಲೆ ವಿರಸ ತೋರ್ತೇನೆ, ಸರಸ ತೋರಬೇಕಾ? ಮಂಜುಳಾ, ಸಲ್ಲದ ಸಂಶಯವನ್ನು ತಲೆಯಲ್ಲಿ ತುಂಬಿಕೊಂಡು ತೋರದಿರು ನೀನು ದ್ವೇಷ. ವಿವೇಗಾರ, ನೀತಿಗಾರ, ನಡವಳಿಕೆಗಾರ ಅಂತ ನನ್ನ ಹೃದಯವನ್ನೇ ನಾನಿನಿಗೆ ಅರ್ಪಿಸಿದೆ. ನೀನೇನು ಮಾಡಿದೆ ಅಂದಾಗ ನಿನ್ನ ಥವನ ಮೇಲೆ ದ್ವೇಷ ತೋರ್ದೇನೇನೋ ಹರ್ಷ ತೋರ್ಬೇಕು. ಮಂಜುಳಾ, ನನಗೆ ತಲೆ ಸರಿಗಿದೆ ತಾನೆ? ಸಾಕು ಚಂದ್ರ, ಸಾಕು. ನಾನು ನಿನ್ನ ಮನಸ್ಸಾರೆ ಪ್ರೀತಿ ಮಾಡಿದಕ್ಕೆ ನೀ ನನಗೆ ಒಳ್ಳೆ ಶಿಕ್ಷೆ ಕೊಟ್ಟೆ. ಮಂಜುಳಾ, ಈ ರೀತಿ ನುಡಿಯುವುದಕ್ಕಿಂತ ಒಂದು ದೊಡ್ಡ ವಿಷವನ್ನು ಕೊಟ್ಟಿದ್ದರೆ ಅದು ಅಂದು ಬಹಳ ಗೆಳೆಯ, ಜೀವನದ ಜೊತೆಗಾರ ಎಂದು ನುಡಿದ ನಾಲಿಗೆಯಿಂದ ಶಬ್ದಗಳು. ಮಂಜುಳಾ ಮಂಜುಳಾ, ಇಂದಿನ ಕೈ ಪ್ರಕರಣಕ್ಕೆ ಕಾರಣ ಕೇಳಬಹುದು? ಅರಿಯದಂತೆ ನಟನೆ ಮಾಡಬೇಡಿ. ಈ ನಿಮ್ಮ ತೆರೆ ಮರಿ ಆಟ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ತಿಳಿದುಕೊಂಡಿದ್ದೀರಾ? ತೆರೆಮರೆಯ ಆಟ? ತೆರೆಮರೆಯ ಆಟ ಓಹೋ, ಯಾವುದು ಅಂತ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕೇನು? ಹರಿಯದ ವಿಷಯದಲ್ಲಿ ಚುಚ್ಚಿ ಮಾತನಾಡದೆ ಬಿಚ್ಚಿ ಹೇಳು. ನೀವು ಮುದ್ದಾಗಿ ಮಾತಾಡಿದ್ರಲ್ಲಿ ಮಾತ್ರ ನಿಪುಣರು ಅಂತ ತಿಳಿದುಕೊಂಡಿದ್ದೆ, ಆದ್ರೆ ನಟನೆಯಲ್ಲಿ ಕೂಡ ನಿಪುಣರು ಅಂತ ನನಗೆ ಈಗ ಅರ್ಥವಾಯಿತು. ನೀವೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ನಿಮ್ಮ ತೆರೆ ಬರಿ ಆಟ ಸಿಕ್ಕ ಸಿಕ್ಕ ಹುಡುಗಿಯರ ಜೋಡಿ ಆಡ್ದ ಚೆಲ್ಲಾಟ ಏನು ಅಂತ ನಿಮಗೆ ಯಾವುದು ಮೋಸ, ಯಾವುದು ವಂಚನೆ?
ನನ್ನ ಜೋಡಿ ಪ್ರೀತಿ ನಾಟಕವನ್ನು ಆಡ್ತಾ ಇದ್ದೀರಲ್ಲ, ಅದು ಮೋಸನೋ ಅಥವಾ ನನ್ನ ಜೋಡಿ ಈ ರೀತಿ ಪ್ರೀತಿ ನಾಟಕವನ್ನು ಆಡ್ತಾ ಸಿಕ್ಕ ಹುಡುಗಿಯ ಜೋಡಿ ಛಾಯಾಚಿತ್ರಗಳನ್ನು ತೆಗೆದುಕೊಂಡಿದ್ದೀರಲ್ಲ, ಇದು ನಿಜ ಮಂಜುಳಾ, ಈ ಫೋಟೋದಲ್ಲಿರುವವಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಮಂಜುಳಾ. ನಾನಿವಳನ್ನು ನೋಡಿದ ಜ್ಞಾಪಕವೇ ನನಗಾಗುತ್ತಿಲ್ಲ. ಅಂದ ಮೇಲೆ ಇದು ಮೋಸವೇ. ಅಂಕೈ ಹುಣ್ಣಿಗೆ ಕನ್ನಡಿ ಬೇರೆ ಸಾಕ್ಷಿ ಬೇಕಾ? ಹಾಗಾದ್ರೆ ನೀವೀಗ ಹೇಳೋ ಮಾತಿನ ಅರ್ಥನಾದ್ರೆ ಏನು? ಈ ಫೋಟೋದಲ್ಲಿರುವುದು ನಾನೆಲ್ಲ, ನನಗಾಗದವರು ಈ ರೀತಿ ವಂಚಿಸುತ್ತಾರೆ ಅಂತ ತಾನೇ ನೀವು ಹೇಳ್ತಾ ಇರೋದು. ಹೌದು, ನೀನು ಹೇಳುವುದೆಲ್ಲ ಅಕ್ಷರಶಃ ಸತ್ಯ. ನನಗೆ ಯಾರೋ ಆಗದವರು ನನಗೆ ಮಾಡಿರುವ ಅನ್ಯಾಯವಿದು. ಕ್ಷಮಿಸಿ, ನಿಮ್ಮ ಕಪಟ ನಾಟಕದ ಗತಿಗೆ ಕರಗಲಾದಷ್ಟು ಕಲ್ಲಾಗಿ ಹೋಗಿದೆ ನನ್ನ ಮನೆ. ನಾನು ಹಾಡುವ ನುಡಿಗಳು ಕಪಟ ನುಡಿಗಳೇ. ನಂದ ಹೃದಯ ಗತ್ತಿಗೆಯ ಮೇಲೆ ಪವಡಿಸಿರುವ ನನ್ನ ಹೃದಯ ದೇವತೆಯಾದ ನಿನಗೆ ನಾನು ವಂಚಿಸುವನೆ? ಅಸಾಧ್ಯ ಮಂಜುಳಾ, ಅಸಾಧ್ಯ. ನನ್ನ ದೇಹದ ರಕ್ತದ ಕಣವು ಮಂಜುಳೆಯ ದಿವ್ಯ ಪ್ರೇಮದ ರಾಗವನ್ನೇ ಹಾಡಿ ನನ್ನನ್ನು ನಂದು ಮಂಜುಳಾ. ನಾನು ವಂಚಕನಲ್ಲ, ದ್ರೋಹಿ ಅಲ್ಲ. ನಾನು ನಿನ್ನ ಪ್ರೇಮದ ಬಲಿ ಚಂದ್ರು, ನೀವು ಈ ಛಾಯಾಚಿತ್ರಗಳನ್ನು ನೋಡಿದ ತಕ್ಷಣ ಇದೇ ರೀತಿ ನನ್ನ ಹಾಡ್ತೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಸಾಕು ನನಗೆ ನೋಯೇ ನಿಮ್ಮ ಸಹವಾಸ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಚಂದ್ರು, ಹೊರಟು ಹೋಗಿ. ಬೇಕಿದ್ರೆ ನಿಮಗೆ ಕೈ ಮುಗಿದು ನಿಮ್ಮ ಕಾಲಿನಿಂದ ಬೇಡ್ಕೊಂಡು ಇಷ್ಟಕ್ಕೂ ನನ್ನ ದೇಹದ ಮೇಲೆ ನಿಮಗಷ್ಟೊಂದು ಆಸೆ ಇದ್ದಿದ್ದು ನಿಜವಾದ್ರೆ ನಿಮ್ಮ ಕೈಯಾರೆ ಒಂದು ದೊಡ್ಡ ಕಲ್ಲನ್ನು ತೆಗೆದುಕೊಂಡು ಬಂದು ನನ್ನ ತಲೆ ಮೇಲೆ ಹಾಕಿ ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಿ ಚಂದ್ರು, ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಿ. ಮಂಜುಳಾ, ನಿನ್ನ ಪಾಲಿಗೆ ಸತ್ತ ಹಣವನ್ನು ಹರಿದು ತಿನ್ನುವ ನಾನು ಜಾಡಿ ನುಡಿಗಳ ಕೇಳಿ ನೊಂದ ಈ ನಿನ್ನ ನುಡಿ ಹುಚ್ಚತ್ತ ಕೈಲಾಗರ ಕಚ್ಚುವಿಕೆಗಿಂತ ಹೆಚ್ಚಾಗಿ ನನ್ನನ್ನು ಅಗ್ನಿಗೆ ಹಾರಿ ಪ್ರಾಣವನ್ನು ಕಳೆದುಕೊಂಡು ನಿನ್ನ ಪ್ರೀತಿಯನ್ನು ಕಳೆದುಕೊಳ್ಳಲು ನಾನು ಸರ್ವದಾ ಸಿದ್ಧನಿಲ್ಲ ಮಂಜುಳಾ, ಸರ್ವದಾ. ನನ್ನ ಮೇಲೆ ನಿಮಗಷ್ಟು ಅಭಿಮಾನ ಇದ್ದಿದ್ದು ನಿಜವಾದ್ರೆ ನಾನು ನಿಮಗೆ ಒಂದೇ ಒಂದು ಮಾತನ್ನು ಕೇಳ್ತೇನೆ, ಅದನ್ನು ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡ್ತೀರಾ?
ಬರೀ ಮಾತೇಕೆ ಮಂಜುಳಾ, ನೀ ಕೇಳುವುದಾದರೆ ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಹೇಳು, ಯಾವ ದೇವತೆಗೆ ನಾನು ಬಲಿಯಾಗಬೇಕು? ನಿಜವಾಗ್ಲೂ ನೀವು ನನ್ನ ಹಿತೈಷಿಯಾಗಿದ್ರೆ, ನನ್ನ ಬದುಕು ಸುಂದರವಾಗಿರ್ಬೇಕು ಅಂತ ನೀವು ಬಯಸಿತ್ತು ನಿಜವಾಗಿದ್ರೆ, ಎಷ್ಟು ದಿವಸ ನಡೆದಿದ್ದಲ್ಲ, ಒಂದು ಕೆಟ್ಟ ಕನಸು. ಇವತ್ತಿನಿಂದ ನೀವು ನನ್ನ ಒಡ ಹುಟ್ಟಿದ ಅಣ್ಣನಾಗಿ ಮತ್ತೆ ಹುಟ್ಟಿಬರಬೇಕು. ತಂಗಿಯ ಪವಿತ್ರವಾದ ಸಂಬಂಧವನ್ನು ಸಾರುವಂತ ರಾಖಿಯನ್ನು ಕಟ್ಟುವುದಕ್ಕೆ ನನಗೆ ಅನುಮತಿಯನ್ನು ಕೊಡಬೇಕು. ಹೇಳಿ, ಇದು ನಿಮ್ಮಿಂದ ಸಾಧ್ಯ? ನಾನು ಅಷ್ಟೊಂದು ಕೆಟ್ಟವನಾಗಿ ಬಿಟ್ಟಿದ್ದೇನೆ. ಇಂತಹ ವಚನ ಕೊಟ್ಟು ಎಂದು ಕೇಳಿ ನಾ ನೋಡುವ ನೋಟದಲ್ಲಿ, ನುಡಿಯುವ ನಾಲಿಗೆಯಲ್ಲಿ, ಹರಿಯುವ ರಕ್ತದಲ್ಲಿ ನಿನ್ನ ಪ್ರೇಮವೇ ತುಂಬಿರುವಾಗ ನಾನು ನಿನ್ನ ಒಡಹುಟ್ಟಿದವನಾಗಿ ನಲ್ಲ ಹಿರಿಯ ಎಂದು ಕರೆಯಿಸಿಕೊಂಡ ಈ ನಿನ್ನ ನಾಲಿಗೆಯಿಂದ ಕರೆಯಿಸಿಕೊಳ್ಳಲಿ. ಹೇಳು ಮಂಜುಳಾ, ನಿನ್ನ ಪ್ರೀತಿಯ ಗಾಳಿ ಇಲ್ಲದೆ ನಾ ಹೇಗೆ ಉಸಿರಾಡಲಿ? ಇಂತಹ ಭಾಷೆಯನ್ನು ಕೇಳುವ ಬದಲು ಒಂದು ತೊಟ್ಟು ವಿಷ ಮಂಜುಳಾ, ಸಾಕು ಮಾಡಿ ನಿಮ್ಮ ಬೂಟಾಟಿಗೆ ಮಾತ್ರ ನನಗೆ ಬೇಕಾಗಿದೆ. ನನ್ನ ಬದುಕೆ ನನಗೆ ಬೇಸರವಾಗಿ ಸುತ್ತಿ ಬಳಸಿ ಮಾತಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಕೊಟ್ಟ ಮಾತನ್ನ ನಡೆಸ್ಕೊಡ್ತಾರ ಇಲ್ವಾ ಹೇಳಿ ಸಾಕು. ನೀಯ ಪರಿಸ್ಥಿತಿಯನ್ನು ಈ ಭಾಷೆಯ ಸಂಕೋಲೆಯಿಂದ ನಾ ಹೇಗೆ ಪಾರಾಗಲಿ? ಇಂಥದ್ದೇ ಭಾಷೆಗಾಗಿ ರಾಮ ವನವಾಸ ಮಾಡಿದ. ಪರಶುರಾಮ ತಾಯಿಯ ತಂದೆ ಆಗಲಿ ಭಾಷೆ ಬಿಟ್ಟ ಬಾಣದಂತೆ ತಪ್ಪಲಾರೆ. ಕೇಳು, ನಿನ್ನ ಮನದೊಳಗಿರುವ ಸಂಶಯವನ್ನೊಡೆದೋಡಿಸಲು ಇಂದು ನನ್ನ ಪ್ರೇಮವನ್ನೇ ಬಲಿ ಕೊಟ್ಟು ನಿನ್ನ ಪ್ರೇಮವನ್ನೇ ಬಲಿ ಕೊಟ್ಟು ನಿನ್ನ ರಾಖಿಯನ್ನು ಧರಿಸಲು ಕೈ ಚಾಚಿ ನಿಂತಿರು. ಯೋಚಿಸದೆ ಪ್ರೇಮ ಪ್ರವಾಹದತ್ತ ನುಗ್ಗುತ್ತಿದ್ದ ನಮ್ಮ ದೋಣಿಯ ಹುಟ್ಟನ್ನು ಒಂದೇ ಕಡಲಿನ ಒಡಲಿನತ್ತ ಆಗಲು ಕಟ್ಟು ನಿನ್ನ ರಾಖಿಯನ್ನು ಸಹೋದರಿ
ಬೇಸಿಗೆ ಕರೆದ ಹಾಗೆ ಕರಿ ಕೊಡ್ತಾರೆ ಕಿರಿಯನಂತೆ ನಿಮ್ಮ ಮುಖ ಕೂಡ ನನಗೆ ತೋರಿಸ್ಬೇಡಿ ಚಂದ್ರ, ನಿಮ್ಮ ಮುಖ ಕೂಡ ನನಗೆ ತೋರಿಸ್ಬೇಡಿ. ಆದಿ ಬಸವೇಶ್ವರನ ಸಾಕ್ಷಿಯಾಗಿಯೂ ಶ್ರೀ ಗುರು ಪಟ್ಟಲಿಂಗೇಶ್ವರನ ಸಾಕ್ಷಿಯಾಗಿ ಅಷ್ಟೇ ಏಕೆ ಶ್ರೀ ಭಾವಿ ಮಾರುತೇಶ್ವರನ ಸಾಕ್ಷಿಯಾಗಿ ನಿನ್ನನ್ನು ಮಾತನಾಡಿಸಲಾರೆ. ಒಂದು ವೇಳೆ ನಿನ್ನ ಮಾತನಾಡಿಸುವ ಪ್ರಮೇಯ ನನ್ನ ಸಹೋದರಿ ಎಂದು ತಿಳಿದು ಮಾತನಾಡಿಸುವೆ. ಹಾಗೆಯೇ ನಿನಗೆ ಈ ಮುಖ ಕೂಡ ತೋರಿಸಲಾರೆ. ಒಂದು ವೇಳೆ ಮುಖ ತೋರಿಸುವ ಪ್ರಸಂಗ ಬಂದರೆ ನಿನ್ನಣ್ಣನಾದ ನಾನು, ನಿನ್ನ ಎನಿಯನಾದ ನಾನು ನಿನ್ನಣ್ಣನಾಗಿ ಮುಖ ತೋರಿಸುವೆ ಮಕ್ಕಳ, ಮುಖ ತೋರಿಸುವೆ. ಈ ರಾಖಿಯಂದು ಕಟ್ಟಿದ ದಿನದಿಂದ ನಿನ್ನ ರಕ್ಷಣೆಯ ಭಾರ ನನ್ನದಾಯಿತು. ಈ ಮಾತಿಗೆ ನನ್ನ ತಂಗಿ ಕಮಲಗೆಂದು ಕೊಡಲು ತಂದ ಈ ಕುಂಕುಮ ಬಳೆ ಹೂಗಳೇ ನಿನ್ನ ಬಾಳು ಎಂದೆಂದು ಸೌಭಾಗ್ಯದಿಂದ ಕೂಡಿದ ತಂಗಿ. ನಿನ್ನ ಬಾಳು ಈ ಬಳೆಗಳಂತೆ ಸದಾ ಕಂಗೊಳಿಸಿರಲಮ್ಮ.
ಸೋದರಿ ನಿನ್ನ ಸಂಸಾರ ಈ ಮಲ್ಲಿಗೆಯಂತೆ ಸದಾ ಸೌರಭ ಇರಲಿ. ಆದರೆ ಈ ದೈವಿ ಹಣ್ಣನ್ನು ಹೋಗುವ ಮೊದಲು ನಿನಗೊಂದು ನೋಡಿ. ನಮ್ಮ ಸಂಬಂಧವನ್ನೇ ಕಾರಣನಾದ ಆ ನಿನ್ನ ಅದ್ಭುತ ಬ್ರಹ್ಮನ ಬಗ್ಗೆ ನಾನು ಬರುವೆನಮ್ಮ. ಇಲ್ಲ ಇಲ್ಲ, ನಾನು ಹೋಗುವೆ ಹೋಗುವೆನಮ್ಮ. ಯಾರ ಪುಣ್ಯ ಫಲವಿದೋ, ಯಾರ ಜೊತೆಗಿದೋ, ಯಾರ ಪುಣ್ಯ ಫಲವಿದೋ, ಸತ್ಯತೆಗೆದು ನೋವಸಗಿಸಿ ಪ್ರೀತಿಯಲ್ಲಿ ಮನವನ್ನಲ್ಲಿ ನೋವಿದೆ, ಮನವನ್ನಲ್ಲಿ ನೋವಿದೆ. ಈ ಜಗತ್ತಿನಲ್ಲಿ ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು? ಹಾಗಾದ್ರೆ ಚಂದ್ರ ಹೇಳಿದ ಮಾತಿಲ್ಲ ಸತ್ಯನ? ಹಾಗಾದ್ರೆ ಈ ಛಾಯಾಚಿತ್ರಗಳು ಇಲ್ಲ ಇಲ್ಲ ಏನೋ ಸತ್ತರೆ ಆಗಿರ್ಬೇಕು, ಸತ್ತರೆ ಆಗಿರ್ಬೇಕು. ಚಂದ್ರ ಮಾಡುವ ಏನು ಕೆಲಸವನ್ನೆಲ್ಲ ಮಾಡಿ ಮತ್ತೆ ಯಾವ ರೀತಿ ನಟನೆ ಮಾಡ್ತಾ ಇದ್ದೀಯಲ್ಲ ನೀನು? ದೇವಿನ ಪಾಲ ದೇವ್ರ ಅಂತ
ನನ್ನ ಹೃದಯದಲ್ಲಿ ಪ್ರೀತಿ ಆದ್ರೆ ನನಗೆ ಮೋಸವನ್ನು ಮಾಡುದಿಲ್ಲ ಚಂದ್ರು, ಎಂಥ ಮೋಸವನ್ನು ಮಾಡುದಿಲ್ಲ. ಕೊನೆಗೂ ನಾ ಕಟ್ಟಿದ ಅಶೋಕಪುರ ನಾ ಕಂಡ ಕನಸುಗಳೆಲ್ಲ ನುಚ್ಚಿನೂರಾಗಿ ಆಯ್ತು, ನುಚ್ಚಿನೂರಾಗಿ ಆಯ್ತು. ಮಾಡಿದಂಥ ಧರ್ಮಣ್ಣ ಪತ್ತಾರ್ ಇವರಿಗೆ ಮನೋಹರ್ ಏಡಿ ಸಾಹೇಬರು 1 ತೊಲಿ ಬಂಗಾರ ಹಾಕಿದ ಅವ್ರು ಬಂದು ಸ್ವೀಕರಿಸಬೇಕು. ಚಂದ್ರಪಾತ್ರ ಮಾಡಿದಂಥ ಧರ್ಮಣ್ಣ ಪತ್ತಾರ್ 2.5 ತೊಲಿ ಬೆಳ್ಳಿ ಬ್ಲಾಸ್ಲೆಟ್ ಹಾಕಿದರೆ ಅವರು ಬಂದು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಮಾಳಿಂಗಪ್ಪ ತುರ್ವ್ಯಾಳ್ ಸಾಕಿನ ಗುಂಜಳ್ಳಿ 6 ತೊಲಿ ಬಂಗಾರ ಹಾಕಿದ್ದಾರೆ. ನಾಗರಾಜ್ ಪಾತ್ರ ಮಾಡಿದಂಥ ನಿಂಗಪ್ಪ ಬರ್ಗವ್ರು ಬಂದು ಸ್ವೀಕರಿಸಬೇಕು. ಅವರಿಗೆ ನಮ್ಮ ಪ್ರೀತಿಯ ಆಶೀರ್ವಾದಗಳು. ಅವರಿಗೆ ನನ್ನ ಅನಂತ ವಂದನೆಗಳು. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿಯಾಗಿ ಈ 2ನೇ ಪ್ರಯೋಗಕ್ಕೆ ಕಂಪನಿಗೆ ಆಯ್ಕೆ ಮಾಡಿದಂಥ ವಿವರ ಈ ರೀತಿಯಾಗಿದೆ. 200 ರೂಪಾಯಿ ವೆಂಕಟೇಶ್ ಕೆಂಮರೆಡ್ಡಿ ಸಾಕಿನ ಗುಂಜಳ್ಳಿ, 1001 ರೂಪಾಯಿ ಈರಣ್ಣ ನಂದೇಳಿ ವಕೀಲರು ಸಾಕಿನ ಗುಂಜಳ್ಳಿ, 250 ರೂಪಾಯಿ ಬಸವರಾಜ್ ನಂದೇಳಿ ಸಾಕಿನ ಗುಂಜಳ್ಳಿ, 500 ರೂಪಾಯಿ ಹನುಮನಗೌಡ ತಂದೆ ಪಂಪರಗೌಡ ಮಾಲಿಪಟೇಲ್ VSS ಅಧ್ಯಕ್ಷರು ಗುಂಜಳ್ಳಿ, 250 ರೂಪಾಯಿ ರೆಡ್ಡಪ್ಪಗೌಡ ಕಡಬೂರು ಸಾಕಿನ ಗುಂಜಳ್ಳಿ ಕ್ಯಾಂಪ್, 250 ರೂಪಾಯಿ ನಾಗಪ್ಪ ಉಪ್ಪಳ ಸಾಕಿನ ಗುಂಜಳ್ಳಿ, 500 ರೂಪಾಯಿ ಸಂಗಮೇಶ್ ಉಪ್ಪಲ್ದಡ್ಡಿ ಸಾಕಿನ ಗುಂಜಳ್ಳಿ, 250 ರೂಪಾಯಿ ಕಟ್ಟಪ್ಪ ಗಿಂಚಿ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಸಣ್ಣಾಗಪ್ಪ ಮಡಿಕೇರಿ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಬೀರಪ್ಪ ಕುರ್ಕುಂದ ಸಾಕಿನ ಗುಂಜಳ್ಳಿ, 500 ರೂಪಾಯಿ ಬಸವನಗೌಡ ತುರುಡಿಗೆ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಸುಬ್ಬಾರಾವ್ ಗುಂಜಳ್ಳಿ ಕ್ಯಾಪ್, 500 ರೂಪಾಯಿ ವೀರಂಗೌಡ ಸಿರೆಡ್ಡಿ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಕಳಕಪ್ಪ ಗಡ ಸಾಕಿನ ಗುಂಜಳ್ಳಿ, 500 ರೂಪಾಯಿ ಯಂಕಪ್ಪ ಮಾಸ್ಟರ್ ಸಾಕಿನ ಯೂರ್ಪಾಪುರ, 200 ರೂಪಾಯಿ ಅಮ್ರಪ್ಪ ಮೇದರಾಳ್ ದೇವ್ರಮೇನೆ ಸಾಕಿನ ಗುಂಜಳ್ಳಿ, 500 ರೂಪಾಯಿ ಉಚ್ಚಪ್ಪ ಕೋಳೂರು ಸಾಕಿನ ಗುಂಜಳ್ಳಿ, 500 ರೂಪಾಯಿ ಜಿ ವೆಂಕಟರಾವ್ ಸಾಕಿನ ಬನ್ನಟ್ಟಿ ಕ್ಯಾಂಪ್, 250 ರೂಪಾಯಿ ಅಮರಣ್ಣ ಹೊಸೂರು ಸಾಕಿನ ಗುಂಜಳ್ಳಿ, 250 ರೂಪಾಯಿ ಬಾಳನಗೌಡ ಹೊಸಗೌಡ ಸಾಕಿನ ಗುಂಜಳ್ಳಿ, 200 ರೂಪಾಯಿ ರಾಮೋಜಪ್ಪ ಮರಾಠಿ ಸಾಕಿನ ಗುಂಜಳ್ಳಿ, 250 ರೂಪಾಯಿ ಮಲ್ಲಪ್ಪ ಮರಾಠಿ ಸಾಕಿನ ಗುಂಜಳ್ಳಿ, 300 ರೂಪಾಯಿ ಸಣ್ಣ ಮಯ್ಯಪ್ಪ ಸಾಬ್ ತಂಜಿಂದ ಸಾಬ್ ಜಗರ್ಕಲ್ ಸಾಕಿನ ಗುಂಜಳ್ಳಿ. ಅದೇ ರೀತಿ 200 ರೂಪಾಯಿ ಪಂಪರಗೌಡ ಪೊಲೀಸ್ ಪಾಟೀಲ್ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಸಿದ್ದಪ್ಪ ಕುರ್ಕುಂದಿ ಸಾಕಿನ ಗುಂಜಳ್ಳಿ, 200 ರೂಪಾಯಿ ತಿರುಪತಿ ಶ್ರೀನಿವಾಸ್ ಕ್ಯಾಂಪ್, 200 ರೂಪಾಯಿ ಗುರಪ್ಪ ರಿಜನ್ ಸಾಕಿನ ಹತ್ತಿಗುಡ್ಡ, 300 ರೂಪಾಯಿ ಕುರ್ಕುಂದಪ್ಪ ಸಿಂಧನೂರು ಸಾಕಿನ ಗುಂಜಳ್ಳಿ, 200 ರೂಪಾಯಿ ನಿಂಗಪ್ಪ ಭೋಗಾಪುರ ಸಾಕಿನ ಶ್ರೀನಿವಾಸ್ ಕ್ಯಾಂಪ್, 250 ರೂಪಾಯಿ ಶರಣಯ್ಯ ಸ್ವಾಮಿ ಹಿರೇಮಠ ಸಾಕಿನ ಗುಂಜಳ್ಳಿ, 250 ರೂಪಾಯಿ ಬಸವರಾಜ್ ಬೆಳ್ಳಿ ಸಾಕಿನ ಗುಂಜಳ್ಳಿ, 250 ರೂಪಾಯಿ ಯಲ್ಲಪ್ಪ ಮೇದರಾಳ ಸಾಕಿನ ಗುಂಜಳ್ಳಿ, 201 ರೂಪಾಯಿ ಕುದನ್ ಸಾಬ್ ಬನ್ನಿಗನೂರು ಸಾಕಿನ ಗುಂಜಳ್ಳಿ, 200 ರೂಪಾಯಿ ದೊಡ್ಡಪ್ಪ ಜವಳಗಿರಿ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಬಸಪ್ಪ ಅಲಬನೂರು ಸಾಕಿನ ಗುಂಜಳ್ಳಿ ಕ್ಯಾಂಪ್, 200 ರೂಪಾಯಿ ಉಚ್ಚಪ್ಪ ಚಿನ್ನೂರು ಸಾಕಿನ ಗುಂಜಳ್ಳಿ, 300 ರೂಪಾಯಿ ಯಂಕಮ್ಮ ನಂದಿಹಳ್ಳಿ ಸಾಕಿನ ಗುಂಜಳ್ಳಿ, 201 ರೂಪಾಯಿ ಸಣ್ಣ ಬಾಯಪ್ಪ ಅಂಚಿನಾಳ ಅಮ್ಮಾಜಿಗೌಡ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಡಾಕ್ಟರ್ ಇರ್ಪಾದಿ ಮುದಗಲ್ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಗುಡದಪ್ಪ ವಿಶ್ವಕರ್ಮ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಯಂಕಪ್ಪ ಭೋಗಾಪುರ ಸಾಕಿನ ಗುಂಜಳ್ಳಿ, 250 ರೂಪಾಯಿ ಕರಿಯಪ್ಪ ಇಳಗೇರಿ ಸಾಕಿನ ಗುಂಜಳ್ಳಿ, 250 ರೂಪಾಯಿ ದೇವಪ್ಪ ಒಕರಣಿ ಸಾಕಿನ ಗುಂಜಳ್ಳಿ, 500 ರೂಪಾಯಿ ಬಸೈ ಸ್ವಾಮಿ ತಲೆಕಾನ್ ಸಾಕಿನ ಗುಂಜಳ್ಳಿ, 200 ರೂಪಾಯಿ ನಿಂಗೈ ಸ್ವಾಮಿ ರಾಜಗುರು ಸಾಕಿನ ಗುಂಜಳ್ಳಿ, 250 ರೂಪಾಯಿ ಸೋಮಮ್ಮ ಉಪ್ಪುಲ್ದಡ್ಡಿ ಸಾಕಿನ ಗುಂಜಳ್ಳಿ, 250 ರೂಪಾಯಿ ಕಟ್ಟಪ್ಪ ಹಳ್ಳಹಳ್ಳಿ ಸಾಕಿನ ಗುಂಜಳ್ಳಿ, 500 ರೂಪಾಯಿ ದೊಡ್ಡಗೌಡ ಮೈಲಾಪುರ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಶಿವಪ್ಪ ಬಪ್ಪೂರು ಸಾಕಿನ ಗುಂಜಳ್ಳಿ, 200 ರೂಪಾಯಿ ಮರಿಯಪ್ಪ ಮಜ್ಜಿಗೆ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಬಾಯಪ್ಪ ನಂದೇಳಿ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಅಂಬರೀಶ್ ಸುಂಗೂರು ಸಾಕಿನ ಗುಂಜಳ್ಳಿ, 500 ರೂಪಾಯಿ ಗದ್ದೇಗೌಡ ಕಾಸರೆಡ್ಡಿ ಸಾಕಿನ ಕುರ್ಕುಂದ, 200 ರೂಪಾಯಿ ಪಂಪಾಪತಿ ನಾಮದಾರ್ ಸಾಕಿನ ಗುಂಜಳ್ಳಿ, 250 ರೂಪಾಯಿ ಹನುಮಂತ ಬರಗೂರು AK ಪಾಟೀಲ್ ಸಾಕಿನ ಉಳೆಮಲಿ ಕ್ಯಾಂಪ್, 200 ರೂಪಾಯಿ ಮಲ್ಲ ಸಾಬ್ ಕಟ್ಟಿನ ಸಾಕಿನ ಗುಂಜಳ್ಳಿ, 200 ರೂಪಾಯಿ ಪಾಲಾಕ್ಷಿ ಸಾವುಕಾರ ಸಾಕಿನ ಕುರ್ಕುಂದ, 500 ರೂಪಾಯಿ ಅಂಬಣ್ಣ ಬೋವಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಾಕಿನ ಗುಂಜಳ್ಳಿ.